ಓಂ ಲಲಿತಾಂಬಿಕಾಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆಯಲ್ಲಿ ನಾವು ಮನೆಯಲ್ಲಿ ಶಾಂತಿ ಇರಬೇಕು, ಹಾಗೆ ಸಕಾರಾತ್ಮಕವಾಗಿ ಮನೆಯಲ್ಲೆಲ್ಲರೂ ಸ್ಪಂದಿಸಬೇಕು, ಧನಾತ್ಮಕ ಶಕ್ತಿಗಳು ಮನೆಯಲ್ಲಿರಬೇಕು ಅಂದರೆ ಅನೇಕ ವಿಧವಾದ ವಿಶೇಷವಾದ ಒಂದು ವಿಧಾನಗಳಿದ್ದರೂ ಕೂಡ ಅದರಲ್ಲಿ ಎಲ್ಲರೂ ಕೂಡ, ಯಾಕೆಂದರೆ ವಿದ್ಯಾರ್ಥಿಗಳಿರ್ತಾರೆ, ಮನೆಯಲ್ಲಿ ಓದೋ ವಿದ್ಯಾರ್ಥಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಹಾಗೆ ಸರ್ಕಾರಿ ನೌಕರರಿರ್ಬೋದು, ಹಾಗೆ ಬಹುಮುಖ್ಯವಾಗಿ ಗೃಹಿಣಿ ಗೃಹ ಮುಚ್ಚತೆ, ಆ ತಾಯಿ ಆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯ ಒಂದು ಮನಸ್ಸು ಕೂಡ ಶಾಂತವಾಗಿರಬೇಕು ಅಂತ ಹೇಳಿದ್ರೆ ಅನೇಕ ವಿಧಾನಗಳಲ್ಲಿ ಬಹು ವಿಶೇಷವಾದ ವಿಧಾನ ಅಂದರೆ ಹಂಸಗಳ ಒಂದು ಚಿತ್ರವನ್ನು ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಹಂಸಗಳ ಜೋಡಿ ಚಿತ್ರವನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಎಷ್ಟು ಶುಭ, ಎಷ್ಟು ಪರಿಹಾರಗಳು, ಯಾವ ರೀತಿಯ ಪರಿಣಾಮ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಅವಲೋಕನ ಮಾಡೋಕ್ಕೆ ಹೋದಾಗ ಎಲ್ಲವೂ ಕೂಡ ಅನುಭವ, ಹಾಗೆ ಇತಿಹಾಸ, ಹಾಗೆ ಪೂರ್ವಿಕರ ಒಂದು ಅನುಭವಗಳೇ ನಮಗೆ ಮುಂದಿನ ಜೀವನಕ್ಕೆ ಸುಗಮವಾಗಿ ಹೋಗೋದಕ್ಕೂ ಕೂಡ ಮಾರ್ಗದರ್ಶಿ ಆಗಿರುತ್ತೆ. ಇನ್ನು ವಾಸ್ತು ಪ್ರಕಾರ ನೋಡೋಕ್ಕೆ ಹೋದಾಗ ಅನೇಕ ವಿಧಿವಿಧಾನಗಳಲ್ಲಿ ಈ ಹಂಸಗಳ ಜೋಡಿ ಚಿತ್ರವನ್ನು, ಹಂಸ ಅಂತಂದರೆ ನಮಗೆ ಗೊತ್ತು, ಅದಕ್ಕೆ ಹಂಸ ಕ್ಷೀರ ನ್ಯಾಯ ಅಂತಕ್ಕಂಥದ್ದನ್ನು ನಾವೆಲ್ಲ ಕಡೆ ಕೇಳ್ತಾ ಇರ್ತೀವಿ. ಹಾಲು ಮತ್ತು ನೀರನ್ನು ಬೆರೆಸಿ ನಾವು ಹಂಸಕ್ಕೆ ಕೊಟ್ಟಾಗ ಅದು ಎಷ್ಟು ವಿಶೇಷವಾಗಿ ಕೇವಲ ಹಾಲನ್ನು ಮಾತ್ರ ಹೀರಿಕೊಂಡು ಆ ನೀರನ್ನು ಅದು ಹಾಗೆ ಬಿಟ್ಬಿಡುತ್ತೆ. ಅದೇ ರೀತಿ ನೋಡೋಕೆ ಹೋದಾಗ ಹಂಸ ಅನ್ನೋದು ಒಂದು ವಿಶೇಷವಾಗಿ ಲಕ್ಷ್ಮಿಯ ಸ್ವರೂಪ ಕೂಡ ಹೌದು, ದೇವಿಯ ಸ್ವರೂಪ ಹೌದು, ಧನಾತ್ಮಕ ಶಕ್ತಿಯನ್ನು ವೃದ್ಧಿಸ್ತಕ್ಕಂತಹ ಒಂದು ವಿಶೇಷವಾದ ದೈವಾಂಶದ ಸ್ವರೂಪ ಅಂತೂ ಕೂಡ ನಾವು ಹೇಳ್ಬೋದು. ಇನ್ನು ಜೋಡಿ ಹಂಸಗಳನ್ನು ಮನೆಯಲ್ಲಿ ಒಂದು ಫೋಟೋ ಹಾಲಲ್ಲಿ ಇಟ್ಕೊಂಡಾಗ ಜನರು ಓಡಾಡ್ತಕ್ಕಂಥ ಜಾಗದಲ್ಲಿ ಆ ಒಂದು ಹಂಸಗಳ ಜೋಡಿ ಚಿತ್ರಣವನ್ನು ನಾವು ಇಟ್ಕೊಂಡಾಗ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಆ ಮನೆಯಲ್ಲಿ ಶಾಂತಿ ನೆಲೆಸ್ತಕ್ಕಂಥದ್ದು. ಹಾಗೆ ಬಹು ವಿಶೇಷವಾಗಿ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಇಟ್ಕೊಂಡಾಗ ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಯಾವಾಗಲೂ ಮನೆಯಲ್ಲಿ ರೋದನೆ ಕೂಡ ಕಡಿಮೆ ಆಗ್ತಕ್ಕಂಥದ್ದು, ಆರ್ಥಿಕ ಲಾಭ ಇರ್ತಕ್ಕಂಥದ್ದು. ಅದೇ ಮಕ್ಕಳು ಓದ್ತಕ್ಕಂತಹ ಜಾಗ, ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ಆ ಜಾಗದಲ್ಲಿ ಈ ಜೋಡಿ ಹಂಸಗಳ ಫೋಟೋ ಇಟ್ಟಾಗ ಆ ಮಕ್ಕಳ ಮನಸ್ಸು ಸ್ಥಿರವಾಗಿರುತ್ತೆ, ಹಾಗೆ ಗಾಂಭೀರ್ಯವಾಗಿರುತ್ತೆ, ಆಲೋಚನಾ ಶಕ್ತಿ ಕೂಡ ವೃದ್ಧಿ ಆಗ್ತಕ್ಕಂಥದ್ದು, ನಕಾರಾತ್ಮಕ ಶಕ್ತಿಗಳು ನಿರ್ಮೂಲನೆ ಆಗ್ತಕ್ಕಂಥದ್ದು. ಹಾಗೆ ಮನೆಯ ಯಜಮಾನಿಗೆ ಉದ್ಯೋಗದಲ್ಲಿ ನೆಮ್ಮದಿ ಇರ್ಬೋದು, ಮನೆಯ ಮಹಿಳೆಗೆ ಮನೆಯಲ್ಲಿ ಒಂದು ಆತ್ಮಶಕ್ತಿ ವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಏಕಾಗ್ರತೆ ವೃದ್ಧಿ ಆಗ್ತಕ್ಕಂಥದ್ದು ಆ ಸ್ಟಡಿ ಟೇಬಲ್ ಹತ್ರ ಇಟ್ಕೊಂಡಾಗ ತುಂಬಾ ಒಳ್ಳೆಯದಾಗತ್ತೆ. ಕುಟುಂಬದಲ್ಲಿ ತಾಳ್ಮೆ, ನೆಮ್ಮದಿ, ಒಂದು ಯೋಚನಾ ಲಹರಿಗಳು ಕೂಡ ಚೆನ್ನಾಗಿರುತ್ತೆ. ಇದೆಲ್ಲ ನಿಜಾನ ಅಂಥೇಳಿ ನಾವು ಪ್ರಶ್ನೆ ಹಾಕ್ಕೊಂಡಾಗ ಇವೆಲ್ಲವೂ ನಿಜ. ನಮ್ಮ ದೃಷ್ಟಿ, ನಾವು ನೋಡ್ತಕ್ಕಂಥ ದೃಷ್ಟಿಯಿಂದ ನಮ್ಮ ಮನಸ್ಸಲ್ಲಿ ಸಾಕಷ್ಟು ಸಕಾರಾತ್ಮಕವಾಗಿ, ಈಗ ಭಜನೆಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಒಳ್ಳೆಯ ಜನರ ಹತ್ರ ಮಾತಾಡ್ತಾ ಇರ್ತೀವಿ, ಅಥವಾ ಯಾವುದೇ ಪ್ರವಚನ ಕೇಳ್ತಾ ಇರ್ತೀವಿ, ಕೇಳೋದ್ರಿಂದ ನೋಡೋದ್ರಿಂದ ನಮ್ಮ ವಿಶೇಷವಾಗಿ ಈ ದೇಹಕ್ಕೆ ಒಂದು ಧನಾತ್ಮಕ ಶಕ್ತಿ ಬರುತ್ತೆ. ಅದೇ ರೀತಿ ಹಂಸಗಳ ಜೋಡಿಯನ್ನು ಮನೆಯಲ್ಲಿಟ್ಕೊಳ್ಳೋದ್ರಿಂದ ಈಗ ನನಗಿನ್ನೇನು ವಾಸಿನೇ ಆಗಲ್ಲ ಈ ಕಾಯಿಲೆ ಅಂತಕ್ಕಂತಹ ವ್ಯಕ್ತಿಗಳ ಎದುರುಗಡೆ ಈ ಹಂಸ ಜೋಡಿಯನ್ನು ಇಟ್ಕೊಂಡಾಗ ಒಂದು ಮನೋಧೈರ್ಯ ಬರುತ್ತೆ, ಮಾನಸಿಕವಾಗಿ ಸಂತೃಪ್ತಿ ಕೂಡ ಇರುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.